ಬೌರಿಂಗ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದವರ ಪೈಕಿ ಬಾಲಕಿ ದಿವ್ಯಾಂಶಿ, 35 ವರ್ಷದ ವ್ಯಕ್ತಿ, ವೈದ್ಯೆಯಾಗಿದ್ದ ದಿವ್ಯಾ, ಯುವತಿಯರು ಸಾವನ್ನಪ್ಪಿದ್ದಾರೆ. ಬರೋಬ್ಬರಿ 24 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಈ ಪೈಕಿ ಕೆಲವರನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಿದ್ರೆ ಇನ್ನೂ ಕೆಲವರನ್ನ ವೈದೇಹಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈ ಪೈಕಿ ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪೂರ್ಣಚಂದ್ರ ಕಾಲ್ತುಳಿತಕ್ಕೆ ಬಲಿ, ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದ. 19 ವರ್ಷದ ಭೂಮಿ ಸಾವು. ನಾಗಸಂದ್ರದಿಂದ 19 ವರ್ಷದ ಭೂಮಿ ಕೂಡ ಬಲಿಯಾಗಿದ್ದಾರೆ. ಸ್ನೇಹಿತರ ಜೊತೆ ಆರ್ಸಿಬಿ ಕಪ್ ಗೆದ್ದ ಸಂಭ್ರಮವನ್ನ ಸ್ಟೇಡಿಯಂಗೆ ಬಂದಿದ್ದ. ಆದ್ರೆ ಸ್ನೇಹಿತರು ಒಳಗಡೆ ಹೋದ್ರೆ ಭೂಮಿ ಕಾಲ್ತುಳಿತದಲ್ಲಿ ಸಿಲುಕಿ ಪ್ರಾಣ ಕಳ್ಕೊಂಡಿದ್ದಾರೆ. ಮಗನ ಸಾವಿನ ಸುದ್ದಿ ತಿಳಿತಾ ಇದ್ದ